ಗಣಿತ ಅಂದ್ರೆ ಏನು ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಗಣಿತ ಅಂದ್ರೆ ಅದರಲ್ಲಿ ಬರೀ ಸಂಖ್ಯೆಗಳಿರುತ್ತೆ, ಅಥವಾ ಗಣಿತ ಅಂದ್ರೆ ಅದರಲ್ಲಿ ಬರೀ ಆಕಾರಗಳಿರುತ್ತೆ. ಬಹುಶಃ ಅದರಲ್ಲಿ ಸಾವಿರಾರು ಸೂತ್ರಗಳಿರುತ್ತೆ. ಅದನ್ನೆಲ್ಲ ನೆನ್ಪಿಟ್ಕೊಂಡು ನಾವು ಕೆಲವು ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಕೊನೆಗೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನ ಗಳಿಸ್ಕೊಳ್ಬೇಕು. ಗಣಿತ ಅಂದ್ರೆ ಇವ್ಯಾವುವೂ ಅಲ್ಲ. ಸಂಖ್ಯೆಗಳ ಸಹಾಯದಿಂದ ಲೋಕವನ್ನ ಅರ್ಥ ಮಾಡಿಕೊಳ್ಳಲು ನೆರವಾಗುವ ವಿಷಯವೇ ಗಣಿತ. ಅದರಲ್ಲಿರುವ ಇನ್ನಷ್ಟು ಅಂಶಗಳ ಕಡೆ ನಾವು ಗಮನ ಹರಿಸಬೇಕಾಗಿದೆ ಅಷ್ಟೇ. ಈ ವಿಡಿಯೋದಲ್ಲಿ ಅದನ್ನ ಸ್ವಲ್ಪ ಮಟ್ಟಿಗೆ ಮಾಡುವ ಪ್ರಯತ್ನವನ್ನ ಮಾಡೋಣ. ನಾವು ಗಣಿತ ಅಸ್ತಿತ್ವದಲ್ಲಿಲ್ಲದ ಕಾಲಕ್ಕೆ ಹೋಗೋಣ. ನದಿಯ ದಡದಲ್ಲಿ ವಾಸವಾಗಿರುವ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತೇವೆ. ಮೀನುಗಾರಿಕೆ ಮತ್ತು ಹತ್ತಿರದ ಕಾಡಿನಿಂದ ತಿನಿಸುಗಳನ್ನ ಸಂಗ್ರಹಿಸಿಕೊಂಡು ನಾವು ಜೀವನವನ್ನ ಸಾಗಿಸ್ತಾ ಇರ್ತೇವೆ. ನಮ್ಮಲ್ಲೇ ಇರೋ ಒಬ್ಬ ಸ್ನೇಹಿತನಿಗೆ ಹುಷಾರಿರೋದಿಲ್ಲ. ನಮ್ಮನ್ನ ಹತ್ತಿರದ ಕಾಡಿಗೆ ಹೋಗಿ ಒಂದು ಔಷಧಿಯ ಸಸ್ಯವನ್ನ ತರೋದಕ್ಕೆ ಹೇಳ್ತಾರೆ. ನೆನ್ಪಿರ್ಲಿ, ಗಣಿತ ಅಸ್ತಿತ್ವದಲ್ಲಿಲ್ಲ, ಹಾಗಾಗಿ ಸಂಖ್ಯೆಯನ್ನ ಬಳಸೋದಕ್ಕೆ ಆಗೋಲ್ಲ. ಸಮಸ್ಯೆ ಏನಂದ್ರೆ, ಎಷ್ಟು ಔಷಧಿಯ ಸಸ್ಯಗಳು ಬೇಕಾಗುತ್ತೆ ಅಂತ ನಮ್ಗೆ ತಿಳಿಯೋದು ಹೇಗೆ? ನಮ್ಮ ಪೂರ್ವಜರು ನಿಜವಾಗಿಯೂ ಬುದ್ಧಿವಂತರು. ಪ್ರತಿ ಸಸ್ಯವನ್ನ ಒಂದು ಕಲ್ಲು ಅಂತ ಹೇಳಿ ಪ್ರತಿನಿಧಿಸ್ತಿದ್ರು. ವೈದ್ಯರು ಇಷ್ಟು ಸಸ್ಯಗಳು ಬೇಕು ಅಂತ ಹೇಳಿದ್ರೆ ಅಷ್ಟೇ ಕಲ್ಲುಗಳನ್ನ ನಮಗೆ ಕೊಟ್ಟು ಕಳಿಸ್ತಿದ್ರು. ನಾವು ಕಾಡಿಗೆ ಹೋಗಿ ಒಂದು ಸಸ್ಯವನ್ನ ಸಂಗ್ರಹಿಸಿದ ನಂತರ ಆ ಕಲ್ಲನ್ನ ಬಿಸಾಡ್ಬಿಡ್ತಿದ್ವಿ. ಇದೇ ರೀತಿ ವೈದ್ಯರು ಹೇಳಿದ ಅಷ್ಟೂ ಸಸ್ಯಗಳನ್ನ ನಾವು ಸಂಗ್ರಹಿಸ್ತೇವೆ. ನೋಡಿದ್ರಾ ನಾವು ಹೇಗೆ ಸಂಖ್ಯೆಗಳನ್ನ ಬಳಸ್ಕೊಳ್ಳದೆ ನಮಗೆ ಅಗತ್ಯವಿರುವ ಸಂಖ್ಯೆಯ ಸಸ್ಯಗಳನ್ನ ಸಂಗ್ರಹಿಸ್ಕೊಂಡ್ವಿ. ಆದ್ರೆ ಇಂತಹ ಬುದ್ಧಿವಂತಿಕೆಗೆ ಒಂದು ಸಂಕಷ್ಟ ಎದುರಾಗುತ್ತೆ. ಅದೇನಪ್ಪಾ ಅಂದ್ರೆ, ಒಂದು ವೇಳೆ ನಾವು ಓಡುವಾಗ ಕಲ್ಲು ಬಿದೋದ್ರೆ ಅಥವಾ ಸಸ್ಯವನ್ನ ಸಂಗ್ರಹಿಸಿದ ನಂತರ ಕಲ್ಲನ್ನ ಬಿಸಾಡೋದು ಮರ್ತು ಹೋದ್ರೆ, ಇಂತಹ ಸಂಕಷ್ಟದ ಸಂದರ್ಭಗಳಲ್ಲಿ ಪಾರಾಗಲು ನಮ್ಮ ಪೂರ್ವಜರು ಮತ್ತು ಗಣಿತಜ್ಞರು ಒಂದು ಉಪಾಯವನ್ನು ಹುಡುಕ್ತಾರೆ. ಅದೇನಪ್ಪಾ ಅಂದ್ರೆ, ಇವುಗಳಿಗೆ ಚಿಹ್ನೆಗಳನ್ನ ಕೊಡೋದು. ಅಷ್ಟೇ ಅಲ್ಲ, ಅವ್ರು ಗಮನಿಸಿದ್ರು ಇದರಲ್ಲಿ ಒಂದು ವಿನ್ಯಾಸ ಕಂಡು ಬರುತ್ತೆ ಅಂತ ಹೇಳಿ. ಹಾಗಾಗಿ ಇವುಗಳಿಗೆ ಹೆಸರುಗಳನ್ನ ಕೂಡ ಕೊಟ್ರು. ಹೀಗೆ ಎಣಿಕೆ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಉಟ್ಕೊಳ್ಳಿತ್ತು. ಈ ರೀತಿಯಲ್ಲಿ ನಮಗೆ ಏರ್ಪಟ್ಟ ಒಂದು ಮೂಲಭೂತ ಸಮಸ್ಯೆಯನ್ನ ಪರಿಹರಿಸಲು ಗಣಿತ ನಮಗೆ ಸಹಾಯ ಮಾಡಿತು. ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ಮತ್ತು ಭೌತಶಾಸ್ತ್ರಜ್ಞ ಗಲಿಲಿಯೋ ಒಮ್ಮೆ ಹೇಳ್ತಾರೆ ಈ ರೀತಿ: ಬ್ರಹ್ಮಾಂಡವನ್ನ ಬರೆಯಲು ದೇವರು ಬಳಸಿದ್ದ ಭಾಷೆಯೇ ಗಣಿತ ಅಂತ ಹೇಳಿ. ನನ್ನ ಪ್ರಕಾರ ನಾವು ವಿಜ್ಞಾನದಲ್ಲಿ ಯಾವುದೇ ಒಂದು ಪ್ರಯೋಗವನ್ನ ಮಾಡ್ತಿರ್ಬೋದು, ಅಥವಾ ನೈಸರ್ಗಿಕವಾಗಿ ಸಂಭವಿಸುವ ವಿದ್ಯಮಾನವನ್ನ ವಿವರಿಸಲಿಕ್ಕೆ ಬಯಸ್ತಿರ್ಬೋದು. ಆಗ ನಾವು ಸ್ವಲ್ಪ ಮಟ್ಟಿಗಾದ್ರೂ ಗಣಿತವನ್ನ ಬಳಸಲೇಬೇಕಾಗತ್ತೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ನಮ್ಮ ಸೌರಮಂಡಲ. ನಾವೆಲ್ಲರೂ ಸೌರಮಂಡಲದ ಚಿತ್ರವನ್ನ ನೋಡಿರ್ತೇವೆ. ಸೌರಮಂಡಲ ಎಷ್ಟು ವಿಶಾಲವಾಗಿದೆ ಅಲ್ವಾ? ಇದರಲ್ಲಿ ಗ್ರಹಗಳು ಚಲಿಸುವ ಮಾರ್ಗವನ್ನ ಅಳೆಯೋದಕ್ಕೆ ನಾವು ಯಾವ ಉಪಕರಣವನ್ನ ಬಳಸ್ಲಿಕ್ಕಾಗತ್ತೆ? ನಾವು ಯಾವಾಗ್ಲೂ ಬಳಸುವ ರೂಲರ್ ಆಗಿರ್ಬೋದು, ಅಥವಾ ತುಂಬಾ ಉದ್ದದ ಹಗ್ಗ ಆಗಿರ್ಬೋದು, ಯಾವುದೂ ಕೂಡ ಬಳಕೆ ಆಗಲ್ಲ. ಆದ್ರೂ ಕೂಡ ಗ್ರಹಗಳು ಚಲಿಸೋದು ಬಂದು ಒಂದು ಅಂಡಾಕಾರದ ಕಕ್ಷೆ ಅಂತ ನಮ್ಗೆ ಹೇಗೆ ಹೇಳಲಿಕ್ಕಾಗತ್ತೆ? ಇದಕ್ಕೆ ಸಹಾಯ ಮಾಡಿರೋದೇ ಬಂದು ಗಣಿತದ ನಾನಾ ವಿಭಾಗಗಳಾದ ಶಂಕು ವಿಭಾಗಗಳು, ಕಲನ, ಅಷ್ಟೇ ಅಲ್ಲ ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮಗಳು. ಇವೆಲ್ಲವೂ ಒಟ್ಟಾಗಿ ನಮಗೆ ಗ್ರಹಗಳ ಚಲನೆಯನ್ನ ಗಣತೀಯವಾಗಿ ವಿವರಿಸಲಿಕ್ಕೆ ಸಹಾಯ ಮಾಡುತ್ತೆ. ವಿಜ್ಞಾನ ಮತ್ತು ಗಣಿತದಿಂದ ರಾಕೆಟ್ಗಳು ಮತ್ತು ಉಪಗ್ರಹಗಳು ಅಸ್ತಿತ್ವದಲ್ಲಿದೆ. ಈ ಎಲ್ಲಾ ಮುಂದುವರಿದ ಗಣಿತಶಾಸ್ತ್ರವು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಬೆಳೆಸಿದ್ರಲ್ಲ ಮೂಲಭೂತ ಗಣಿತ, ಸಂಕಲನ, ವ್ಯವಕಲನ, ಈ ವಿಚಾರಗಳ ಮೇಲೆ ನಿರ್ಮಿಸಲ್ಪಟ್ಟಿದೆ. ಗಣಿತ ವಿಜ್ಞಾನದಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಂದರೆ, ಸಮಸ್ಯೆಗಳನ್ನು ಪರಿಹರಿಸೋದರ ಜೊತೆಗೆ ವಿನ್ಯಾಸಗಳನ್ನು ಗುರುತಿಸೋದಕ್ಕೆ, ವಿಚಾರಗಳನ್ನು ನಿಖರವಾಗಿ ವ್ಯಕ್ತಪಡಿಸೋದಕ್ಕೆ ಮತ್ತು ಸ್ಪಷ್ಟ ವಿವರಣೆಗೂ ಸಹಾಯ ಮಾಡುತ್ತೆ.